ಮಧ್ಯಾಹ್ನ ಮಕ್ಕಳಿಗೆ ಅಂತಾನೆ ಸಂಜೆ 4 ಗಂಟೆಗೆ ಏನು ವಿಶ್ವಾಸ ಕೃಷಿಗಳು ಅಂತ ನಾವೇನಲ್ಲಿ ಭಾವಿಸ್ಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮ 4 ಗಂಟೆಗೆ ಎಲ್ಲ ಸುಮಾರು 17 ಗ್ರಾಮಗಳಿಂದ ಸೂಲ್ಕೋಟೆ, ಉಡುಪಿ, ಕಪ್ಪಂದ್ರ, ಆರವಳ್ಳಿ, ಕಬ್ಬಿಪುರ, ನಾರಾಯಣಘಟ್ಟ, ರಾಮಸಾಗರ, ಬೀರಲಿಗೆ, ಲಕ್ಷ್ಮಣಪುರ, ಮೂಡಿಮಂಗಲ, ದೊಡ್ಡಮಂಗಲ, ಭವಿಷ್ಯಪಳ್ಯ, ಕೋನಮಂಗಲ, ರಾಜಚಂದ್ರ, ಬೆಟ್ಟಹಳ್ಳಿ, ಸಿಂಗನಗರ ಮತ್ತು ಸಂಜೀವನಗರ ಈ 17 ಗ್ರಾಮಗಳಿಂದ ಕೂಡ ಈ ಸಾರಿ ತೇರು ಬರ್ತಾರೆ. ಅದೇ ರೀತಿಯಲ್ಲಿ ಭಾನುವಾರ ಮಧ್ಯಾಹ್ನ ಮಕ್ಕಳಿಗೆ ಇರ್ತದೆ, ರಾತ್ರಿ ಮಲ್ಲೇಶ್ವರ ಉತ್ಸವ ಮತ್ತು ಕರಗ ಇರ್ತದೆ. ಅದರಿಂದ ಎಲ್ಲ ಭಕ್ತರು ಕೂಡ ಸಕಾಲಕ್ಕೆ ಆಗಮಿಸಿ ಈ ಒಂದು ಜಾತ್ರಾ ಸಮಯದಲ್ಲಿ ದರ್ಶನ ಪಡೆದು ಎಲ್ಲರೂ ಕೂಡ ಪುನೀತರಾಗಬೇಕಂತ ತಮ್ಮ ವಾಹಿನಿ ಮುಖೇನವಾಗಿ ನಾನು ಹೇಳ್ಕೊಳ್ತೇನೆ. 17 ತೇರುಗಳಿಂದ ಸಾಕಷ್ಟು ಜನಸಂಖ್ಯೆ ಕೂಡ ಬರುತ್ತೆ, ಭಕ್ತರು ಬರ್ತಾರೆ. ವ್ಯವಸ್ಥೆಗಳೆಲ್ಲ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಸರ್? ಕಳೆದ ಬಾರಿ ಒಂದು 5 ಗಂಟೆಗೆ ನಡೆದಿದೆ. ಯಾಕಂದರೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಳೆದ ಬಾರಿ ಒಂದು ಪೂರ್ವ ಸಭೆ ನಾವು ಏರ್ಪಾಡು ಮಾಡ್ತೀವಿ. ಅದೇ ರೀತಿಯಲ್ಲಿ ಒಂದು ಏನು ರಸ್ತೆಗಳೆಲ್ಲ ಹಾಳಾಗಿದೆ, ಆ ಹಾಳಾಗಿರೋದ್ರಿಂದ ಕೂಡ ನಾವು ಹೆಚ್ಚಾಗಿ ಒಂದು ವರ್ಷದಾಗೆಲ್ಲ ಕೂಡ ಜವಾಬ್ದಾರಿ ತಗೊಂಡಿದ್ದಾಗಲೇ ಎಲ್ಲ ಕೂಡ ಚಾಲ್ತಿಯಲ್ಲಿದೆ, ರಸ್ತೆಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಯಾವುದೇ ಕಾರಣ ಯಾವುದೇ ರೀತಿಯಲ್ಲಿ ಅನಾನುಕೂಲ ಆಗಬಾರ್ದ ರೀತಿಯಲ್ಲಿ ಇವತ್ತು ನಮ್ಮ ಪಂಚಾಯತಿಯಿಂದ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ನಮ್ಮ ಪಂಚಾಯತ್ ಸಮಿತಿ ವತಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಏನಪ್ಪ ಅಂತಂದರೆ ಟ್ರಾಫಿಕ್ ಪೊಲೀಸು ನಮ್ದು ಇವಾಗ ನಗರ ಪೊಲೀಸ್ ಬರೋದ್ರಿಂದ ಲ್ಯಾಂಡ್ ಆರ್ಡರ್ ಸಪ್ರೇಟ್ ಇದೆ, ಟ್ರಾಫಿಕ್ ನಮ್ಮ ಸಪ್ರೇಟ್ ಇರೋದ್ರಿಂದ ಅವರು ಕೂಡ ಈಗಾಗಲೇ ವ್ಯವಸ್ಥಿತ ಪಾರ್ಕಿಂಗ್ ಮಾಡೋದು. 10 ಜನ ಬರೋದ್ರಿಂದ ಪಾರ್ಕಿಂಗ್ಗೆ ಸಪ್ರೇಟ್ ಎಲ್ಲ ಕಡೆ 4 ಕಡೆ ಇವತ್ತು ಇಷ್ಟು ಮೇಲ್ಗಡೆಯಿಂದ ಗ್ರೌಂಡಲ್ಲಿ ಒಂದು ಕಡೆ ರಾಜ್ಯದ ಮತ್ತು ಕಾವಲ ಪ್ರದೇಶ ಲೇಔಟ್ ಇದೆ. ಆ ಲೇಔಟ್ ಹತ್ರ ಮತ್ತು ಸಿದ್ಧವಾದ ದಾರಿನಲ್ಲಿ ಡ್ಯೂಟಿ ಕಾಲೇಜ್ ಹತ್ರ ಈಗಾಗಲೇ ಅಲ್ಲಿ ಸಿದ್ಧತೆ ಮಾಡಿಕೊಂಡು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇನ್ನೊಂದೇನಪ್ಪ ಅಂತಂದರೆ KMR ಕೂಡ ಏನಿತ್ತು ನಮ್ಮದು ತೇರುಗಳ ದಾರಿಗಳಲ್ಲಿ ಫಾರೆಸ್ಟ್ ಅವರಿಂದ ಕೂಡ ಮರಗಳನ್ನು ಟ್ರಿಮ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ಜೊತೆಗೆ KMR ಕೂಡ ಎಲ್ಲಿ ಕೂಡ ಲೈನ್ಗಳು ಸಮಸ್ಯೆ ಆಗೋ ರೀತಿಯಲ್ಲಿ ಅವರು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ನಾವು ಪಂಚಾಯತಿ ಮತ್ತು ದೇವಸ್ಥಾನದ ವತಿಯಿಂದ ಎಲ್ಲ ಬರೋ ಭಕ್ತಾದಿಗಳು ಎಷ್ಟೇ ಲಕ್ಷ ಜನ ಬಂದರೂ ಕೂಡ ಅವರೆಲ್ಲ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಅವರಿಗೆ ಸಿಹಿಯನ್ನು ಕೂಡ ಹಂಚೋದು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಕುರ್ಚಿಗಳು ಎಷ್ಟು ಅಡಿ ಅಂತ ಸರ್ಕಾರದಿಂದ ಆದೇಶ? 80 ಅಡಿಗೆ ತೀರ್ಮಾನ ಮಾಡಿದ್ದೀರಿ. ಅದರಲ್ಲಿ ಪೂರ್ವ ಸಭೆಕಾಲದಲ್ಲಿ ಎಲ್ಲ ಕೂಡ ತೇರುಗಳು ಕೂಡ ಅದೇ ರೀತಿ ಒಪ್ಪಿಕೊಂಡು 80 ಅಡಿಗೆ ಅದನ್ನು ಕಟ್ಟಿಟ್ಟಾಗಿ, ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಯಾರು ವೈಲೇಷನ್ ಮಾಡಬೇಕು, ನಮಗೆ ಎಲ್ಲ ತೇರು ಕೂಡ ಒಂದೇ. 80 ಅಡಿಗಳು ಕಡಿಮೆ ಇದ್ದರೆ ಸಂತೋಷ, 70 ಅಡಿಗಳಿಂದ ಹೆಚ್ಚಿರಬಾರ್ದು ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು DCP ಸಾಹೇಬರಂತ ನಾರಾಯಣ್ ಸರ್ ಅವರ ನೇತೃತ್ವದಲ್ಲಿ ಇದನ್ನ ಕಟ್ಟುನಿಟ್ಟಾಗಿ ಎಲ್ಲರೂ ಕೂಡ ಪಾಲನೆ ಮಾಡಬೇಕಂತ ಅವರು ಕೂಡ ಸಂತೋಷ ಒಪ್ಪಿಕೊಂಡು ಅದನ್ನು ಪಾಲನೆ ಮಾಡಬೇಕಂತ ಹೇಳ್ಬಿಟ್ಟು ಹೇಳಿದ್ದೀವಿ. ಇಲ್ಲಿ 17 ತೇರುಗಳಿಂದ 11 ದೇವಸ್ಥಾನ ಬರ್ತಾರೆ, ಅದಕ್ಕೆಲ್ಲ ಏನು ಮಾಡ್ಕೊಂಡಿದ್ದೀವಿ ಸರ್? ಆ ತೇರಿಗೆ ಪೂಜೆ ಪುರಸ್ಕಾರ ದೇವ್ರು ಬರಬೇಕು ಅಂತ ಹೇಳ್ತಾ ಇದ್ರು ಅವರು ಕೂಡ. ಹೌದು, ಅಲ್ಲೇನು ಮಾಡ್ಕೊಂಡ್ರೆ ಈಗ ನಮ್ಮದು ಉಡುಪಿ, ಸೂಲ್ಕೋಟೆ, ಚಕ್ಸಂದ್ರ, ಆರವಳ್ಳಿ, ಕಬ್ಬಿಪುರ ಮತ್ತು ನಾರಾಯಣಘಟ್ಟ 6 ತೇರು ಬಂದು ಚಿಕ್ಕಮಗಳೂರು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಅದನ್ನು ಜಿಲ್ಲೆಯಲ್ಲೆಲ್ಲ ವ್ಯವಸ್ಥಿತವಾಗಿ ಲೆವೆಲ್ ಮಾಡಿದ್ದಾರೆ. ಅಲ್ಲೇ ಒಂದು ಶಾಮಿಯಾನ ಹಾಕಿ ದೇವ್ರ ತಗೊಂಡಾಗ ಅಲ್ಲಿ ಕೊಟ್ಟವರಿಗೆ ಅಲ್ಲಿ ಬರೋ ತೇರುಗಳಿಗೆ ಅಲ್ಲಿ ಕೂಡ ವ್ಯವಸ್ಥೆ ಮಾಡಿದರೆ ಅಲ್ಲಿ ಬರೋ ಭಕ್ತಾದಿಗಳು ಕೂಡ ಅಲ್ಲಿಗೆ ಊಟನ ಅಲ್ಲಿ ಕೂಡ ಊಟದ ವ್ಯವಸ್ಥೆನ ಅವ್ರ ನೀರಿನ ವ್ಯವಸ್ಥೆನ ಮಾಡ್ತಾಯಿದ್ದಾರೆ ಅವ್ರಿಗೂ ಕೂಡ. ಬಟ್ ಇಲ್ಲಿ ಬರೋ ತೇರುಗಳಿಗೆ ದೇವಸ್ಥಾನ ಹಿಂಭಾಗ ಅದಕ್ಕೋಸ್ಕರ ಮೀಸಲು ಜಾಗ ಇದೆ. ಅಲ್ಲಿ ಯಾವುದೇ ರೀತಿ ಅಂಗಡಿಗಳು ಏನು ಹಾಕ್ಸೋದಿಲ್ಲ. ಅಲ್ಲಿ ಯಾಕಂತೇಳಿದ್ರೆ ಯಾವುದೇ ರೀತಿಯಲ್ಲಿ ಯಾವುದೇ ರಹಿತ ನಡೀಬಾರ್ದು. ಈಗ ದೇವ ಜಾತ್ರೆಯಲ್ಲಿ ಲಾಸ್ಟ್ ಟೈಮ್ ಏನು ಅನಾಹುತ ಆಗಿರ್ತಕ್ಕಂಥ ಮನಮಾರ್ತಿ ಎಲ್ಲರೂ ಕೂಡ ಜಾತಿ ಭೇದ ಮರೆತು, ಪಕ್ಷ ಭೇದ ಮರೆತು ಎಲ್ಲ ಒಗ್ಗಟ್ಟಾಗಿ ಎಲ್ಲ ಪಕ್ಷದವರು ಕೂಡ ಎಲ್ಲ ರೀತಿಯಲ್ಲಿ ಕೂಡ ಸಹಕರಿಸಿದ್ದಾರೆ. ಗ್ರಾಮಸ್ಥರು ಎಲ್ಲ ಸದಸ್ಯರುಗಳು, ಪಂಚಾಯತಿ ಸಮಿತಿಯವರು, ಭಕ್ತರು ಎಲ್ಲ ಸೇರಿಕೊಂಡು ಒಗ್ಗಟ್ಟಾಗಿ ಶಾಂತಿಯುತವಾಗಿ ಸಂಭ್ರಮದಿಂದ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ತಮ್ಮ ಬಾಗಿಲು ಮುಖ್ಯವಾಗಿ. ಆಮೇಲೆ ಎಲ್ಲ ಭಕ್ತರು ಕೂಡ ಈ ಒಂದು ವಿಶೇಷವಾಗಿ ಈ ಜಾತ್ರಾ ಸಮಯದಲ್ಲಿ ಬಂದು ಆ ತಾಯಿಯ ಒಂದು ದರ್ಶನ ಪಡೆದು ಪುನೀತರಾಗಬೇಕಂತ ಹೇಳ್ಬಿಟ್ಟು ತಮ್ಮ ವಾಹಿನಿ ಮುಖ್ಯವಾಗಿ ನಾನು ಕೋರ್ಕೊಳ್ತೇನೆ. ಮದ್ದೂರಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಇತಿಹಾಸ ಬಳಿಕ ಮದ್ದೂರಮ್ಮ ಜಾತ್ರೆ 100 ವರ್ಷಗಳ ಒಂದು ಇತಿಹಾಸ. ಈ ಜಾತ್ರೆ ಅಂಗವಾಗಿ ಇವತ್ತು ನಾವು ಇಲ್ಲೆಲ್ಲ ಏನು ಪತ್ರಿಕಾ ಮಾಧ್ಯಮದವರು, ನಮ್ಮ ಮೀಡಿಯಾ ಮಾಧ್ಯಮದವರು, ಇಲ್ಲಿ ನಡೆಸಿರ್ತಕ್ಕಂಥ ನಮ್ಮ ಮದ್ದೂರಮ್ಮ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು, ಸಮಿತಿ ಸದಸ್ಯರುಗಳು, ಪಂಚಾಯತಿ ಸದಸ್ಯರುಗಳು ಮತ್ತು ಊರಿನ ಹಿರಿಯ ಮುಖಂಡರುಗಳು,
ಮತ್ತು ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಿಂದ ಬರ್ತಕ್ಕಂಥ ಎಲ್ಲ ತೇರುಗಳ ಒಂದು ಮುಖಂಡರುಗಳ ಸಮ್ಮುಖದಲ್ಲಿ ಮತ್ತು ಜಾತ್ರೆಯ ಒಂದು ಅಂಗವಾಗಿ ಏನು ಮಾಧ್ಯಮ ಮುಖಾಂತರ ಪ್ರಚಾರಕ್ಕೆ ತೊಡಗಿದ್ದೇವೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈ ಬಾರಿ ಜಾತ್ರೆಯ ಅಂಗವಾಗಿ ಏನು ಸರ್ಕಾರ ಒಂದು ತೇರುಗಳ ಒಂದು ಮಿತಿ ಒಂದು 80 ಅಡಿಗೆ ಸೀಮಿತಗೊಳಿಸಿದೆ. ಆ 80 ಅಡಿ ಪ್ರಕಾರನೇ ಎಲ್ಲ ತೇರುಗಳು ಆಗಮವಾಗ್ತಾ ಇದ್ದು, ಆಮೇಲೆ 13ರಿಂದ ಜಾತ್ರೆ ಪ್ರಾರಂಭವಾಗಿ 17ರವರೆಗೂ ಅಂತ್ಯಗೊಳ್ಳುತ್ತೆ. ಈ ಜಾತ್ರೆಗೆ ಬೇಕಾದಂಥ ಎಲ್ಲ ಸೌಕರ್ಯಗಳು ಸಕಲ ಸಿದ್ಧತೆಗಳನ್ನು ನಮ್ಮ ಊರಿನ ಮುಖಂಡರು ಮತ್ತು ನಮ್ಮ ಸುತ್ತಮುತ್ತಲಿನ ಊರಿನ ಎಲ್ಲ ಮುಖಂಡರು ಎಲ್ಲ ಪಕ್ಷಭೇದ ಎಲ್ಲ ಒಟ್ಟಾಗಿ ಸೇರಿ ಜಾತ್ರೆಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಏನು ಒಂದಿಷ್ಟು ಕುಂದುಕೊರತೆ ಬರ್ತಿದ್ದಂಗೆ, ಏನು ಒಂದಿಷ್ಟು ಸಮಸ್ಯೆ ಆಗದಿದ್ದಂಗೆ ಎಲ್ಲ ಒಂದು ವ್ಯವಸ್ಥೆಗಳನ್ನು ಪೂರೈಸುವುದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ಮಾಡಿಕೊಂಡಿದ್ದು, ಆ ರೀತಿಯೇ ನಮ್ಮ ಮದ್ದೂರಮ್ಮ ಜಾತ್ರೆಯಲ್ಲಿ ಯಶಸ್ವಿಗೊಳಿಸಿ ಎಲ್ಲ ಮುಖಂಡರು ಸೇರಿ ಒಟ್ಟಿಗೆ ಒಮ್ಮತವಾಗಿ ಯಶಸ್ವಿಗೊಳಿಸಿ ಮದ್ದೂರಮ್ಮ ಜಾತ್ರೆಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಆ ಮದ್ದೂರಮ್ಮ ದೇವಿಯ ಒಂದು ಬೇಡಿಕೆಗಳನ್ನ ಈಡೇರಲಿ. ಆ ಮದ್ದೂರಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇದೇ ರೀತಿ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳಿಲ್ಲದಂಗೆ ಮದ್ದೂರಮ್ಮ ಜಾತ್ರೆ ಸುಸೂತ್ರವಾಗಿ ನೆರವೇರಲಿ ಅಂತ ನಾನು ಪುರಾತನ ಕಾಲದಿಂದ ಒಳ್ಳೆಯ ಜಾತ್ರೆ. ಇದುವರೆಗೂ ಮದ್ದೂರಮ್ಮ ಜಾತ್ರೆ ಇಡೀ ಇಂಡಿಯಾದಲ್ಲೇ ನಂಬರ್ 1 ಜಾತ್ರೆ. ತೇರುಗಳು ನಾವು ಚಿಕ್ಕ ವಯಸ್ಸಾದ ಒಂದು 21 ತೇರು ಕಾಣಿದ್ದೀವಿ ಮತ್ತು ನೋಡಿದ್ದೀನಿ. ಆಮೇಲೆ ಬರ್ತಾ ರೈಲ್ವೆ ಟ್ರ್ಯಾಕ್ ಇದ್ದ ಮೇಲೆ ಎಲ್ಲ ಕಮ್ಮಿ ಆಯಿತು. ಆಮೇಲೆ ಬರ್ತಾ ಎಲ್ಲ ಹಿಂದಲಿಗೆ ಸಿಂಗನಗರ ಲಕ್ಷ್ಮೀನಾರಾಯಣಪುರ ಹೊಸದಾಗಿ ಮಾಡಿದ್ದು ನಾವು ಒಂದು 3 ವರ್ಷ ಮಾಡಿದ್ರು. ಆಮೇಲೆ ಇವಾಗ ಗೂಡಮಾಳದಲ್ಲಿ ಹೊಸದಾಗಿ ಮಾಡಿದ್ದಾರೆ. ಬರ್ತಾ ಬೆಟ್ಟಹಳ್ಳಿ, ಸಂಜೀವನಗರ, ರೋಹಿತ್ ಶೆಟ್ಟಿಪಾಳ್ಯ, ಕೋನಪ್ಪ ನಗರ ಇವರೆಲ್ಲ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ದೇವರು ಒಳ್ಳೆ ಪುರಾತನ ದೇವರು, ಒಳ್ಳೆ ಶಕ್ತಿ ದೇವಸ್ಥಾನ ಅಂತ ಹೇಳಿಬಿಟ್ಟು ದೇವರ ಮೇಲೆ ನಂಬಿಕೆ ಮಾಡ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾರೆ. ನಾವು ಈ ಸಲ ಗುಣಮಂಗಲದವರು ಕಟ್ಟಿದ್ದಾರೆ, ಭಾರಿ ಸಂತೋಷ ಆಯಿತು. ನಮ್ಮದು ಒಂದು ತೇರು ಕಟ್ಟಿದ್ದೀವಿ. ಅಂದರೆ ಅಲ್ಲಿ ನಾವು 4 ತೇರುಗಳನ್ನು ಪಾನಕ, ನೀರು, ಮಜ್ಜಿಗೆ, ಹೆಸರುಬೇಳೆ ಇದೆಲ್ಲ ಮಾಡ್ತಾ ಇದ್ವಿ. ಇವಾಗ ನಾವು ಏನು ಹೇಳಿದಂದರೆ ಚಿಂತಲವಾಡದು ನಾರಾಯಣಘಟ್ಟ ಸರ್ಕಲ್ನಿಂದ ರೈಲ್ವೆ ಟ್ರ್ಯಾಕ್ವರೆಗೂ ಸ್ವಲ್ಪ ಹಳ್ಳ ಇದೆ. ಸಿಂಗನಗರದಿಂದ ನಮ್ಮೂರವರು ಸ್ವಲ್ಪ ಹಳ್ಳಗಳಿದ್ದಾರೆ. ಸ್ವಲ್ಪ ಮೆಟ್ಲಿಂಗ್ ಮಾಡ್ತಾರೆ, ಬರೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಬೇರೆ ಇದು ವ್ಯವಸ್ಥೆ ಮಾಡಿ DC ಇನ್ನೊಂದು ಪಾಪಣ್ಣವ್ರು ಹೇಳಿ ಮಾಡಿದ್ರೆ ಒಳ್ಳೆಯದನ್ನ ಕೈ ಮಾಡಿಸ್ಬೋದು. ಇದಕ್ಕೆ ನಮ್ಮದೇನು ತೊಂದರೆ ಇಲ್ಲ. ಎಲ್ಲರೂ ಒಂದು ಸಮನಾಗಿ ಎಲ್ಲ ಹಂಚ್ಕೊಂಡು ಒಂದು ಭೇದ ಭಾವನೆ ಹೇಳ್ತಾರೆ, ಒಂದು ಫ್ರೆಂಡ್ಶಿಪ್ ಆಗಿ ಎಲ್ಲರೂ ಒಂದು ನೆಮ್ಮದಿಯಾಗಿ ಬಂದು ಮದ್ದೂರಮ್ಮ ಜಾತ್ರೆ ಸೇರಿದ್ರೆ ಒಳ್ಳೇದಂತ ನಾನು ಭಾವಿಸ್ತೀನಿ. ಇದಕ್ಕೆಲ್ಲ ನಾನು ಟಿಪ್ಪು ಸುಲ್ತಾನ್ ಕಾಲದಿಂದ ನಡೀತಾ ಇರೋದು ಈ ಜಾತ್ರೆ. ಇದು ಭಾಳ ಹೆಸರುವಾಸಿಯ ಜಾತ್ರೆ. ಇಲ್ಲಿ ಏನೇ ಒಂದು ತೊಂದರೆಗಳು ಆಗೋಕ್ಕೂ ಸಾಮಾನ್ಯವಾಗಿ ಇದು ಮಾಡಲ್ಲ. ಏನು ಅಂದರೆ ಸ್ವಲ್ಪ ಹೋದ್ಸಲ ತೇರು ಸ್ವಲ್ಪ ಹೈಟಾಗಿ ಕಟ್ಟಿ ಸ್ವಲ್ಪ ಮಳೆ ಗಾಳಿ ಬಂದ್ರಿಂದ ಸ್ವಲ್ಪ ತೊಂದರೆ ಆಯಿತು. ಅದೇ ಥರನೇ ಈ ಸರ್ತಿ ಒಪ್ಕೊಂಡು ಎಲ್ಲ 80 ಅಡಿ ತೇರು ಅದ್ರ ಮೇಲೆ ಕಟ್ಟಬಾರ್ದು ಅಂತೇಳಿ ಎಲ್ಲ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಪೊಲೀಸ್ ಡಿಪಾರ್ಟ್ಮೆಂಟು, DC ಡಿಪಾರ್ಟ್ಮೆಂಟಿಂದ ಎಲ್ಲ ಡಿಪಾರ್ಟ್ಮೆಂಟ್ ಕೊಟ್ಟು ಅವ್ರು ಒಂದು ಸಲಹೆ ಕೊಟ್ಟಿದ್ದಾರೆ. ಅದರಿಂದ ಈ ಸಲ ಯಾವುದು ತೊಂದರೆ ಆಗಲ್ಲ ಅಂತೇಳಿ ನಾವೆಲ್ಲ ಭಾವಿಸಿ ಅದೇ ಥರ ಎಲ್ಲರೂ ಸಹಕರಿಸಿ ನಮ್ಮ ಅಧ್ಯಕ್ಷರು, ನಮ್ಮ ಪಂಚಾಯತಿಯವರು, ಇಡೀ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಇದಕ್ಕೆ ಸಹಕಾರ ಕೊಟ್ಟು ಎಲ್ಲರೂ ಒಪ್ಕೊಂಡಿದ್ದಾರೆ. ಮುಂದೆ ಯಾವುದೇ ತೊಂದರೆನೂ ಆಗಲ್ಲ. ಇಲ್ಲಿ ಅನ್ನದಾನ ಆಗಲಿ ಇನ್ನೊಂದಾಗಲಿ ಎಲ್ಲನೂ ಚೆನ್ನಾಗಿ ನಡೆಯುತ್ತೆ. ಬರೋರ್ಗೆಲ್ಲ ಚೇರ್ನವ್ರಿಗೆ ಇನ್ನೊಬ್ಬರಿಗೆ ಎಲ್ಲ ಅನುಕೂಲ ಮಾಡಿದ್ದಾರೆ. ಅವರು ಸುತ್ತಮುತ್ತ ಊರಿನವರು ಅದೇ ಥರ ಸಹಕರಿಸಿ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ.